ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಾರ ಶನಿವಾರ ತುಂಬಾ ನಡೀತು ಎಪಿಸೋಡ್ಸ್ ಅಲ್ಲಿ. ಅದು ಸುದೀಪ್ ಸರ್ ಎಪಿಸೋಡ್ ಅಲ್ಲಿ. ಸೊ ಅದರಲ್ಲಿ ಒಂದ್ ಪಾರ್ಟ್ ಬಂದು ವರ್ತೂರ್ ಸಂತೋಷ್ ಅವ್ರ ಮಾನವೀಯತೆ, ಸ್ವಚ್ಛತೆ, ಸ್ವಾಭಿಮಾನ, ಅವ್ರ ಮನ್ಸಲ್ಲಿರೋ ಮುಗ್ಧತೆ ಸುದೀಪ್ ಸರ್ನ ಅವ್ರ ಕ್ಯಾರೆಕ್ಟರ್ ಇಂದ ಒಂದ್ ನಿಮಿಷಕ್ಕೆ ಆಚೆ ಕರ್ಕೊಂಡ್ಬಂದು, ಇದು ನೀನೇ ಹೇಳಿರೋದು ಕಾರ್ತಿಕ್, ನಾನು ವರ್ತೂರ್ ಜೊತೆ ನಿಂತ್ಕೊಂತೀನಿ ಈ ಮಾತಿಗೆ, ವರ್ತೂರ್ ಈ ಮಾತು ಹೇಳಿಲ್ಲ ಅಂತ ಸುದೀಪ್ ಸರ್ ಒಂದ್ ನಿಮಿಷ ಅವ್ರ ಕ್ಯಾರೆಕ್ಟರ್ ಇಂದ ಆಚೆ ಬಂದ್ಬಿಟ್ಟು ವರ್ತೂರಿಗೆ ಸಪೋರ್ಟ್ ಮಾಡಿದ್ರು. ಸೊ ಇದ್ರಲ್ಲಿ ಏನಾಯ್ತು ಅಂದ್ರೆ, ನೀವ್ ನೋಡ್ದಂಗೆ ಅದು ಕಾರ್ತಿಕ್, ತನಿಷಾ ಮತ್ತೆ ವರ್ತೂರ್ ಆ ಸೀನ್ ಅಲ್ಲಿ ಇರ್ತಾರೆ. ಸೊ ನವಗ್ರಹ ಬಗ್ಗೆ ಮಾತಾಡ್ಬೇಕಾದ್ರೆ ಕಾರ್ತಿಕ್ ಅವರು ವರ್ತೂರ್ ಅವ್ರನ್ನ ಕೇಳ್ತಾರಂತೆ, ಇದ್ರಲ್ಲಿ ಶನಿ ಯಾರು ಅಂತ. ಸೊ ಅವಾಗ ಇವರು ಯಾರೋ ವರ್ತೂರ್ ಅವ್ರು ಹೇಳ್ತಾರಂತೆ, ಶನಿ ಏನೋ ವಿನಯ್ ಅಂತ. ಅವಾಗ ಈ ಸಿಚುವೇಶನ್ ಹೇಳಿ ಅಂತ ಹೇಳಿದಾಗ ಮತ್ತೆ ವರ್ತೂರ್ ಅವ್ರು ಹೇಳ್ತಾರಂತೆ ಸಂಗೀತ ಅಂತ. ಇದು ಕಾರ್ತಿಕ್ ಅವ್ರು ಹೇಳ್ತಾ ಇರೋದು, ಬಟ್ ಇವ್ರು ವರ್ತೂರ್ ಅವ್ರು ಹೇಳ್ತಾ ಇರೋದು ಕಾರ್ತಿಕ್ಗೆ ಶನಿ ಹೇಳಿದ್ದು ಅಂತ. ಸೊ ಇದ್ರಲ್ಲಿ ಮತ್ತೆ ವರ್ತೂರ್ ಅವ್ರು ಹೇಳ್ತಾರೆ, ನಾನು ತನಿಷಾ ಹತ್ರ ಆಗ್ಲಿ ಇದ್ರ ಬಗ್ಗೆ ಮಾತಾಡಿದೀನಿ ಅಂತ. ಸೊ ತನಿಷಾ ಅವರು ಹೇಳ್ತಾರೆ ಕಾರ್ತಿಕ್ ಅವರೇ ಹೇಳಿದ್ದು ಶನಿ ಅಂತ, ಬಟ್ ಕಾರ್ತಿಕ್ ಅವರು ಒಪ್ಕೊಳಕ್ಕೆ ರೆಡಿ ಇರಲ್ಲ, ಸಿದ್ಧ ಇರಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಅವಾಗ ಕಾರ್ತಿಕ್ ಅವ್ರು ಇಲ್ಲ ಸರ್, ಇದನ್ನೆಲ್ಲ ಒಂದಾದ್ಮೇಲೆ ಒಂದು ರೌಂಡ್ ಮಾಡ್ಬಿಟ್ಟು ನನ್ ಬುಡಕ್ಕೆ ತರ್ತಿದಾರೆ ಅಂತ ಹೇಳ್ತಾರೆ. ಸೊ ಈ ತರ ಹೇಳ್ದಾಗ ಏನಾಗುತ್ತೆ, ಸುದೀಪ್ ಅವ್ರು ನೋಡ್ತಾ ಇರ್ತಾರೆ. ಸುದೀಪ್ ಅವ್ರು ಸ್ಟ್ಯಾಂಡ್ ತಗೊಂತಾರೆ ಅಲ್ಲಿ, ನೋಡಿ ಕಾರ್ತಿಕ್, ಇದ್ ನೀವೇ ಹೇಳಿದ್ದು, ಇದು ವರ್ತೂರ್ ಅವ್ರು ಹೇಳಿಲ್ಲ. ಯಾಕಂದ್ರೆ ಆ ಮನುಷ್ಯ ನಾನು ನೋಡ್ಕೊಂಡ್ ಬಂದಿದೀನಿ, ಅವ್ನ್ ತಪ್ಪು ಮಾಡಿದೀನಿ ಅಂದ್ರೆ ನಿಂತ್ಕೊಂಡು ತಪ್ಪು ಮಾಡಿದಾನೆ ಅಂತ ಹೇಳ್ತಾರೆ. ಇಡೀ ಬಿಗ್ ಬಾಸ್ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನದಲ್ಲಿ ಸ್ವಾಭಿಮಾನ ಇರ್ಲಿ, ಸತ್ಯಾಂಶ ಇರ್ಲಿ, ಮನ್ಸಲ್ಲಿರೋ ಮುಗ್ಧತೆ ಆಗಿರ್ಲಿ, ವರ್ತೂರ್ ಅವ್ರ ಕಾಣಿಸುತ್ತೆ. ಅದನ್ನ ಒಂದ್ ಪಕ್ಷ ಸುದೀಪ್ ಸರ್ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ವಿಷಯ ಅದು. ಅದ್ರಲ್ಲಿ ಅವ್ರ ಟೈಮ್ ತಗೊಂಡು ಅದನ್ನ ಆಚೆ ಬಂದು ವರ್ತೂರ್ ಅವ್ರು ತಪ್ಪು ಮಾಡ್ಲಿಲ್ಲ, ಇದ್ ನೀನೇ ಮಾಡಿರೋದು ಕಾರ್ತಿಕ್, ಈಗ ನಾನು ವರ್ತೂರ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ವರ್ತೂರ್ ಕಡೆ ಅಲ್ಲ, ಬಟ್ ಸತ್ಯಾಂಶ ಏನಿದೆ ಅದನ್ನ ನಾನು ಆಚೆ ತಗೊಂಬಂದಿರೋದೆ ನನ್ ಕೆಲ್ಸ. ನೀನ್ ಏನ್ ಮಾಡ್ತಾ ಇದೀಯ ಅಂದ್ರೆ, ನೀನ್ ಹೇಳ್ಬಿಟ್ಟು ಇನ್ನೊಬ್ರನ್ನ ನೀನು ಪ್ರೆಷರ್ ಆಗ್ತಾ ಇದೀಯ ನೀನೇ ಹೇಳಿರೋದು ಅಂತ. ನಾನೀಗ ನಿಮ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾರು ಹೇಳಿದಾರೆ ಅಂತ. ಸೊ ಅದ್ ನೀನೇ ಹೇಳಿರೋದು ಕಾರ್ತಿಕ್ ಅಂತ ಹೇಳಿ ವರ್ತೂರ್ ಸಪೋರ್ಟ್ ಮಾಡ್ತಾರೆ. ಪ್ಲಸ್ ವರ್ತೂರ್ ಸಂತೋಷ್ ಅವರು ಅಷ್ಟೇ, ಈ ವಾರ ಫಿನಾಲೆಗೆ ಹೋಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಟಾಸ್ಕ್ ಆಗಿರ್ಲಿ ಎಲ್ಲಾನು ಆಗಿರ್ಲಿ. ಪ್ಲಸ್ ಈ ವಾರ ನೋಡ್ತಾ ಇದ್ರೆ ಫಸ್ಟ್ ಇಯರ್ ಟಾಸ್ಕ್ 100 ಪಾಯಿಂಟ್ ತಗೊಂಡು ಅವರೇ ಫುಲ್ ಟಾಪ್ ಅಲ್ಲಿ ಇರ್ತಾರೆ. ನನ್ಗೂ ಎಲ್ಲೋ ಮನ್ಸಲ್ಲಿ ಒಂದ್ ಕಡೆ ವರ್ತೂರ್ ಸಂತೋಷ್ ಅವ್ರಿಗೆ ಗೆದ್ಬಿಡ್ತಾರೆ ಅನ್ಸುತ್ತೆ. ಬಟ್ ನನ್ಗೂ ಪರ್ಸನಲಿ ಅನ್ಸೋದು ಇಷ್ಟೇ, ವರ್ತೂರ್ ಸಂತೋಷ್ ಅವ್ರು ಇಡೀ 18 ಜನ ಫಸ್ಟ್ ಇಂದ ಬಂದು ಆಚೆ ಹೋಗಿರೋರು ಪ್ಲಸ್ ಈಗ 8 ಜನ ಮಿಕ್ಕಿರೋರಲ್ಲಿ ನೋಡಿದ್ರು ವರ್ತೂರ್ ಸಂತೋಷ್ ಅವರೇ ಎಲ್ಲಾರ್ಗಿಂತಾನು ಮುಗ್ಧತೆ, ಮಾನವೀಯತೆ, ಸ್ವಾಭಿಮಾನ ಏನಿದೆ ಅದೆಲ್ಲ ವರ್ತೂರ್ ಸಂತೋಷ್ ಅವ್ರಿಗೆ ಮಾಡಿಸ್ದಂಗಿದೆ. ಬಿಕಾಸ್ ಅವ್ರು ಏನಿದೆಯೋ ಮುಖದ ಮೇಲೆ ಹೇಳ್ತಾರೆ, ಯಾರಿದ್ದಾರೆ ಏನಿದ್ದಾರೆ ಎತ್ತಿದ್ದಾರೆ ಅಂತ ನೋಡಲ್ಲ. ಪ್ಲಸ್ ನೋಡೋಣ ಬನ್ನಿ, ವರ್ತೂರ್ ಸಂತೋಷ್ ಅವ್ರು ಟಾಪ್ 5 ಮಾಡ್ತಾರೆ ಅಂತ ನನಗನ್ಸುತ್ತೆ. ನಿಮಗೇನ್ ಅನ್ಸುತ್ತೆ, ವರ್ತೂರ್ ಸಂತೋಷ್ ಟಾಪ್ 5 ಹೋಗ್ತಾರಾ ಹೋಗಲ್ವಾ, ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ.